ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಪ್ರಕರಣ ಸದ್ಯ ದಾಖಲಾಗಿರೋದು, ಅಂದ್ರೆ FIR ದಾಖಲಾಗಿರೋದು. ಸೊ ಹಾಗಾಗಿ ಭಾರತಕ್ಕೆ ವಾಪಸ್ ಬರ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆ ಅನಿವಾರ್ಯವಾಗಿ ವಿಚಾರಣೆಗೆ ಹಾಜರಾಗಲೇಬೇಕಾದದ್ದು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇರುವಂತಹ ಆಪ್ಷನ್. ಹಾಗಾಗಿ ಭಾರತಕ್ಕೆ ವಾಪಸ್ ಆಗ್ತಾರಾ ಅನ್ನೋದು ಪ್ರಶ್ನೆ ಇದೆ. CID ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಕೂಡ FIR ದಾಖಲಾಗಿದೆ. ಎರಡನೇ FIR ನಲ್ಲಿ ಪ್ರಜ್ವಲ್ ಮಾತ್ರ ಪ್ರಮುಖ ಆರೋಪಿ. ಈಗಾಗಲೇ ಆರೋಪಿಗೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಹೀಗಾಗಿ ಕೈಗೆ ಸಿಗ್ತಾ ಇದ್ದಂತೆ ಪ್ರಜ್ವಲ್ ಬಂಧನ ಖಚಿತ ಅಂತ ಹೇಳ್ತಾ ಇದೆ ಮೂಲಗಳು. ಆಲ್ರೆಡಿ ಅವರು ಕಾಲಾವಕಾಶ ಕೇಳಿದ್ರು ವಿಚಾರಣೆಗೆ ಹಾಜರಾಗೋದಕ್ಕೆ ತಮ್ಮ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಅವರು. ಬಟ್ SIT ಅಧಿಕಾರಿಗಳು ಅದನ್ನ ನಿರಾಕರಿಸಿದ್ದಾರೆ. ಈ ಕೂಡಲೇ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಲುಕ್ಔಟ್ ನೋಟಿಸ್ ಜಾರಿಯಲ್ಲಿರೋದ್ರಿಂದ ಯಾವುದೇ ಕ್ಷಣದಲ್ಲಾದರೂ ಅವರ ಬಂಧನ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಭಾರತಕ್ಕೆ ಬರಲೇಬೇಕು, ವಿಚಾರಣೆಗೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಸಂಸದ ಪ್ರಜ್ವಲ್ ರೇವಣ್ಣರವದ್ದು ಎನ್ನಲಾದಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳನ್ನ ಒಂದ್ ಕಡೆ ಪಡ್ಕೊಳ್ತಾ ಇದ್ರೆ ಪ್ರಕರಣ, ಒಂದ್ ಕಡೆ ಅಪ್ಪ SIT ತನಿಖೆಗೆ ಹಾಜರಾಗದೆ ಸೈಲೆಂಟ್ ಆಗಿ ಉಳಿದಿದ್ದಾರೆ. ಮಗ ವಿದೇಶದಲ್ಲಿಯೇ ಕೂಡ ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ, ನಿರೀಕ್ಷಣಾ ಜಾಮೀನು ಕೋರಿ HDR ಅರ್ಜಿ. ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ SIT ತನಿಖೆ ತೀವ್ರಗೊಂಡಿದೆ. ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ ವಕೀಲರ ಮೂಲಕ SIT ನೋಟಿಸ್ಗೆ 7 ದಿನಗಳ ಕಾಲಾವಕಾಶ ಕೇಳಿದ್ರು. ಆದರೆ ಇದನ್ನ ತಿರಸ್ಕರಿಸಿದ SIT ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ. ಇತ SIT ನೋಟಿಸ್ಗೆ ತಿರುಗಿ ನೋಡದೆ HD ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮತ್ತೊಂದು ಮಹಿಳೆಯಿಂದ ದೂರು ದಾಖಲು, 376 ಸೆಕ್ಷನ್ ಹಾಕಲು ಅನುಮತಿ ಕೋರಿದ SIT. ಇತ್ತ ಕಳೆದ ರಾತ್ರಿ ಸಂತ್ರಸ್ತೆಯೊಬ್ಬರು SITಯಲ್ಲಿ ಮತ್ತೊಂದು ಪ್ರಕರಣ ದಾಖಲು ಮಾಡಿದ್ದಾರೆ. CIDಯಲ್ಲಿ FIR ದಾಖಲಿಸಿ ಈ ಪ್ರಕರಣವನ್ನ SITಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪದ IPC ಸೆಕ್ಷನ್ 376 ಸೇರಿಸಲು SIT ACMM ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದೆ. ಸದ್ಯ ಸಂತ್ರಸ್ತೆಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರುವ SIT 164 ಹೇಳಿಕೆ ದಾಖಲಿಸಿಕೊಂಡಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಾಸನದ ಪೆನ್ ಡ್ರೈವ್ ಪ್ರಕರಣದ ಆರೋಪಿಗಳ ಬಂಧನ ಬಹುತೇಕ ಪಕ್ಕ ಎನ್ನುವಂತಾಗಿದೆ. ನಾಗರಾಜ್ B ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.